ವಸಂತ್ ಅವ್ರಿಗೆ ಮುಖ್ಯಮಂತ್ರಿಗಳ ಪದಕ ಬರುತ್ತೆ. ಮೊನ್ನೆ ನಾವು ಬ್ಯಾಂಕೆಟ್ ಹಾಲ್, ವಿಧಾನಸೌಧದ ಬ್ಯಾಂಕೆಟ್ ಹಾಲಲ್ಲಿ ಒಂದು ತುಂಬ ಅದ್ಭುತವಾದ ವಿಡಿಯೋ ನೋಡಿರ್ತೀರ. ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೀಗೆ ಸಲ್ಯೂಟ್ ಹೊಡಿತಾರೆ ವಸಂತ್ ಅವರು. ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಇಡೀ ಕರ್ನಾಟಕಕ್ಕೆ ಅಭಿನಂದನೆ ಆಗಿರ್ಬೇಕು ಸರ್. ಮಾನ್ಯ ವೀಕ್ಷಕರೇ, 2024 ಅಂತ ಹೇಳಿದ್ರೆ ನಾವು ಮೊದಲೇ ಸಂಚಿಕೆಯಲ್ಲಿ ಒಂದು ಬ್ಯಾಚ್ ಆನೆಯನ್ನು ತೋರಿಸಿದ್ದು. ಈಗ ಎಲ್ಲ ಆನೆಗಳು ಅಂದರೆ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಆನೆಗಳು ಬಂದಿದ್ದಾವೆ. ಒಟ್ಟಾರೆ 14 ಆನೆಗಳು ಬಂದಿದ್ದಾವೆ. ಆನೆಗಳ ಶೈಲಿ ಹೇಗಿದೆ, ಹೇಗೆ ಅದರ ತಿಂಡಿ, ಭೋಜನ, ಊಟ ಮತ್ತು ಯಾವ್ಯಾವ ಆನೆಗಳು ಬಂದಿದ್ದಾವೆ, ವಿಶೇಷವಾಗಿ ಅಭಿಮನ್ಯು ಹೇಗಿದ್ದಾನೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ಅಭಿಮನ್ಯುವಿನ ಮಾವುತರಾದಂಥ ವಸಂತ್ ಅವ್ರಿಗೆ ಮುಖ್ಯಮಂತ್ರಿಗಳ ಪ್ರಶಸ್ತಿ ಬಂದಿದೆ. ಹೀಗಾಗಿ ಅದನ್ನು ಅವ್ರನ್ನೂ ಮಾತಾಡಿಸುವ. ಅದಾದ ನಂತರ ಕೆಲವೊಂದು ಆನೆಗಳು ಅಂತ ಹೇಳಿದ್ರೆ ಭೀಮ ಏನೋ ಲಕ್ಷ್ಮೀನ ಪಟಾಯಿಸಿದಾನಂತೆ ಈ ಬಾರಿ. ಹೀಗಾಗಿ ಇಬ್ಬರು ಭೀಮ ಲಕ್ಷ್ಮಿ ಒಟ್ಟಿಗೆ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏಕಲವ್ಯ ಏನು ಹೊಸ ಭರವಸೆ ಆನೆ ಇದ್ದಾನೆ, ಅವನೊಟ್ಟಿಗೆ ಇನ್ನೊಬ್ಬ ರೋಹಿತ್ ಇನ್ನೊಂದು ಲಕ್ಷ್ಮಿ ಆನೆಯನ್ನು ಇಬ್ರು ಪಟಾಯಿಸೋದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲೆಲ್ಲ ಕಡೆ ಸುದ್ದಿ ಗುಸು 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 ಅಂತೇಳಿ. ಹೀಗಾಗಿ ಇವ್ರನ್ನೆಲ್ಲರನ್ನು ನೋಡಿಕೊಂಡು ಕೇಳಿಕೊಂಡು ಇವರು ಯೋಗಕ್ಷೇಮ ಅಂತ ಹೇಳಿದ್ರೆ ಈ ಎಲ್ಲ ಆನೆಗಳ ಪ್ರತಿಯೊಂದು ನಿಮಗೆ ಪರಿಚಯಿಸ್ತೇನೆ. ತುಂಟಾಟದ ಆನೆಗಳು ಅಂತ ಹೇಳಿದ್ರೆ ಆನೆಯ ತುಂಟಾಟಗಳು ಹೇಗಿದ್ದಾವೆ. ಆಮೇಲೆ ಭೀಮ ತನ್ನ ಲವರ್ ಅಂದ್ರೆ ತಿಂಡಿಪೋತ ಭೀಮ ಏನಿದ್ದಾನೆ, ತನ್ನ ಲವ್ ಮಾಡುವಂತ ಏನು ಹುಡುಗಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಒಟ್ಟಿಗೆ ಭಾರಿ ಪ್ರಣಯ ಎಲ್ಲ ನಡೀತಾ ಇದೆ ಅಂತ ಅದನ್ನು ನೋಡುವ. ಈ ದಸರಾ ಸಂಚಿಕೆ ಏನಿದೆ ಇದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತೀರಾ ನೀವು. ತುಂಬಾ ನಿಮ್ಮೆಲ್ಲರಿಗೂ ಮನೋರಂಜನೆ ಕೊಡುತ್ತೆ. ಹೀಗಾಗಿ ಎಲ್ಲ ಆನೆಗಳನ್ನು ಭೇಟಿ ಆಗ್ತಾ ಹೋಗುವ. ಬನ್ನಿ. ಅಭಿಮನ್ಯು ಸೆಲ್ಯೂಟ್ ತಮ್ಮಂದ ಸಲ್ಯೂಟ್ ಸರ್. ಅಷ್ಟೇ. ನನ್ನೊಟ್ಟಿಗೆ ಇವತ್ತು ವಸಂತ್ ಇದ್ದಾರೆ. ವಸಂತ್ ಅವ್ರಿಗೆ ಮೊನ್ನೆ 2020 ಮುಖ್ಯಮಂತ್ರಿಗಳ ಪದಕ ಬಂತು. ಹೀಗಾಗಿ ವಿಶೇಷವಾಗಿ ಜನಜಾಗೃತಿ ಮಾಧ್ಯಮದಿಂದ ತಮಗೆ ಅಭಿನಂದನೆ ಹೇಳ್ತೇನೆ ನಾನು. ವಿಶೇಷವಾಗಿ 2020 ವಸಂತ್ ಅವ್ರಿಗೆ ಮುಖ್ಯಮಂತ್ರಿಗಳ ಪದಕ ಬರುತ್ತೆ. ಮೊನ್ನೆ ನಾವು ಬ್ಯಾಂಕೆಟ್ ಹಾಲ್, ವಿಧಾನಸೌಧದ ಬ್ಯಾಂಕೆಟ್ ಹಾಲಲ್ಲಿ ಒಂದು ತುಂಬ ಅದ್ಭುತವಾದ ವಿಡಿಯೋ ನೋಡಿರ್ತೀರ. ಮುಖ್ಯಮಂತ್ರಿಗಳಿಗೆ ಒಳ್ಳೆ ಹೀಗೆ ಸಲ್ಯೂಟ್ ಹೊಡಿತಾರೆ ವಸಂತ್ ಅವರು. ತುಂಬ ಅದ್ಭುತ ಅನ್ನಿಸ್ತು. ವಸಂತ್ ಅವರೇ, ಏನಿದು ತುಂಬ ಜನಜಾಗೃತಿ ಮಾಧ್ಯಮದಿಂದ ಕಂಗ್ರ್ಯಾಚುಲೇಷನ್. ನಿಮ್ಮ ಹೀರೋ ಹಿಂದೆ ಇದ್ದಾನೆ ಅಭಿಮನ್ಯು. ಏನಿದು ನಿಮಗೆ ಹೇಗೆ, ಎಷ್ಟೇ ಇಸ್ವಿದು ಇದು ಬಂದಿದ್ದು ನಿಮ್ಮ ಮುಖ್ಯಮಂತ್ರಿಗಳ ಸರ್? 20 ಕೊಟ್ಟಿದ್ದು ಸರ್ ಅದು. ಅದು ಇವತ್ತು ನಮ್ಮ ಅರಣ್ಯ ಇಲಾಖೆ ಒಳ್ಳೆ ಆನೆ, ಹುಲಿ ಅವಾಗೆಲ್ಲ ಹಿಡಿದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಮುಖ್ಯಮಂತ್ರಿ ಪದಕ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಒಂದು ಅವಕಾಶನ ಮಾಡಿಕೊಟ್ಟೋದಕ್ಕೆ ಅವ್ರಿಗೆ ಧನ್ಯವಾದವನ್ನು ಹೇಳೋಕ್ಕೆ ನಾನು ಆಸೆ ಪಡ್ತೀನಿ ಸರ್. ನಿಮಗೆ ಇಲ್ಲಿವರೆಗೆ ಎಷ್ಟು ಹುಲಿ ಕಾರ್ಯಾಚರಣೆ ಮಾಡಿದ್ದೀರಾ, ಆನೆ ಕಾರ್ಯಾಚರಣೆ ಮಾಡಿದ್ದೀರಾ? ಹುಲಿ ಆನೆ ಅಂದರೆ ಒಂದು 150 ಆನೆ ಕ್ಯಾಪ್ಚರ್ ಮಾಡಿದ್ದೀನಿ ಸರ್. ಒಂದು 50 ಒಂದು ಹುಲಿ ಕ್ಯಾಪ್ಚರ್ಗೆ ಓಡಿಸೋದು ಮತ್ತು ಹಿಡಿಯೋದ್ರಲ್ಲಿ ಕ್ಯಾಪ್ಚರ್ಗೆ ಮಾಡೋದ್ರಲ್ಲಿ ಮಾಡಿದ್ದೀನಿ ಸರ್ ಅಭಿಮನ್ಯುದಲ್ಲಿ. ನೀವು ಒಟ್ಟು ಅಭಿಮನ್ಯು ಒಟ್ಟಿಗೆ ಮಾಡಿದ್ದು ಈ ಕಾರ್ಯಾಚರಣೆಗೆ ಮುಖ್ಯಮಂತ್ರಿ ಪದಕ ಬಂದಿದ್ದೆ. ನಮ್ಮ ಅರಣ್ಯ ಇಲಾಖೆ ಇದರಲ್ಲಿ ಇವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಮುಖ್ಯಮಂತ್ರಿ ಪದಕ ಕೊಟ್ಟಿರೋದು. ಇದು 2020ರಲ್ಲಿ ಅನೌನ್ಸ್ ಆಗಿತ್ತಾ 24ರಲ್ಲ? ಇಲ್ಲ, 22ರಲ್ಲಿ ಆಗಿತ್ತು ಸರ್. ಅದು 22 ನಿಮಗೆ ಅಂದ್ರೆ ಬಂದಿದ್ದು 2022ಗೆ ಸರ್. 2022ರ ಮುಖ್ಯಮಂತ್ರಿ ಪದಕ ವಸಂತ್ ಅವ್ರ ಬಗ್ಗೆ ನಾನು ಹೇಳುವಾಗಿಲ್ಲ. AK-47 ಅಂದ್ರೆ ಅಭಿಮನ್ಯು ಅಂದರೆ AK-47. ಅದನ್ನು ಇಲ್ಲಿವರೆಗೆ ತರಬೇತಿ ಮಾಡಿದಂಥವ್ರು ಅದ್ಭುತವಾಗಿ ಅದರೊಟ್ಟಿಗೆ ಇವ್ರ ತಂದೆ ಸಣ್ಣಪ್ಪನವರು, ನಂತರ ಈಗ ಅವ್ರ ಮಗನ ಕೈಯಲ್ಲಿ, ಈಗ ಮತ್ತೆ ಅವ್ರ 3ನೇ ಜನರೇಷನ್ನು ಅಲ್ಲೇ ಇದೆ, ಆಕಾಶ್ ಇದ್ದಾರೆ 3ನೇದಾಗಿ. ಹೀಗಾಗಿ 2022ರ ಮುಖ್ಯಮಂತ್ರಿ ಪದಕಕ್ಕೆ ಜನಜಾಗೃತಿ ಮಾಧ್ಯಮದಿಂದ ವಿಶೇಷವಾಗಿ ನಾನು ನಿಮಗೆ ಅಭಿನಂದನೆ ಅಂದರೆ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಇಡೀ ಕರ್ನಾಟಕಕ್ಕೆ ಅಭಿನಂದನೆ ಆಗಿರ್ಬೇಕು ಸರ್. ಅಭಿಮನ್ಯುನಿಂದ. ಸೊ ಒಟ್ಟು ಅಭಿಮನ್ಯು ಎಷ್ಟು ಆನೆಗಳನ್ನ ಇಲ್ಲಿವರೆಗೆ ಕಾರ್ಯಾಚರಣೆ ಮಾಡಿದೆ ಅಂತೀರಾ? ನಿಮ್ಮ ತಂದೆಯವರಿಂದ ಹಿಡಿದು ಇಲ್ಲಿವರೆಗೆ 200 ರೀಚ್ ಮಾಡ್ಬಿಡಿ ಸರ್. 200 ಕಾಡಾನೆಗಳನ್ನ ಹಿಡಿದಿರೋದು. ಹುಲಿ ಬಂದಿರೋಂಥ ಆನೆಗಳೆಲ್ಲ ಇಡೀ ಅಭಿಮನ್ಯು ಹಿಡಿದ್ರ ಆನೆಗಳೇ ಬಂದಿರೋ ಸರ್. ಹುಲಿ ಕಾರ್ಯಾಚರಣೆ ಅದೊಂದು 50 ಮೇಲೆ ರೀಚ್ ಮಾಡ್ತಾ ಇದೆ ಸರ್ ಇವಾಗ. ಇವಾಗ ಬರ್ತಾ ಹುಲಿಗಳು ನಮ್ಮ ನಾಗರಹೊಳೆ ಅಂತಲ್ಲ, ಕರ್ನಾಟಕದಲ್ಲಿ ಹುಲಿಗಳು ಆನೆಗಳು ಸಂಖ್ಯೆ ಜಾಸ್ತಿ ಆಗ್ತದೆ. ಅದು ಇನ್ನು ಮುಂದ್ಗಡೆ ಜಾಸ್ತಿ ಆಗಲ್ಲ ಅಂತ ಆಚರಿಸ್ತೀನಿ ಅಷ್ಟೇ ಸರ್. ಯಾವಾಗ ನಿಮ್ಗೆ ಅನೌನ್ಸ್ ಆಯ್ತು ಅವಾರ್ಡು?
ಇದು ಮೊದಲು ಸರ್ ವಿರಾಜ್ ಸಾಹೇಬ್ರು ಅಂತ ಒಬ್ಬರು ಸರ್ಕಲ್ ಆಫೀಸರು ನಮಗೆ ಮೈಸೂರಲ್ಲಿದ್ದಾಗ ಆ ಟೈಮಲ್ಲೇ ಒಂದು ಅನೌನ್ಸ್ ಮಾಡಿದ್ರು ಸರ್. ಅದಾಗಿರೋದು ಮತ್ತು ಮಾಲತಿ ಪ್ರಿಯ ಮೇಡಮ್ ಮತ್ತು ಕರಿಕಲನ್ ಸಾಹೇಬರು ಇವರೆಲ್ಲರ ಅಂಥ ಟೈಮ್ಗಲ್ಲೇ ಇದೊಂದು ಅವಕಾಶನ ಮಾಡಿಕೊಟ್ಟಂಥ ವ್ಯಕ್ತಿಗಳು ಅವರು ಸರ್. ಇದು ನಿಮ್ಮ ಆನೆಗೆ ಬಂದಿರುವಂಥ ಪ್ರಶಸ್ತಿನ ಅಥವಾ ನಿಮಗೆ ಬಂದಿರುವಂಥ ಪ್ರಶಸ್ತಿನ ಅಥವಾ ಇಬ್ಬರು ಚಾಕಚಾಕ್ಯತೆ ಕಾರ್ಯಾಚರಣೆಗೆ ಬಂದಿರುವಂಥ ಪ್ರಶಸ್ತಿನ ಇದು? ಖಂಡಿತ ಸರ್, ಅದು ಯಾವತ್ತಿದ್ರೂ ಅಭಿಮನ್ಯು ಸಲ್ಲಬೇಕು ಅಷ್ಟೇ ಸರ್. ಅಲ್ಲ, ಇಡೀ ಕರ್ನಾಟಕ ಜನತೆನೂ ಬಯಸೋದು ಅಭಿಮನ್ಯು ಸಲ್ಲಬೇಕಂತ ಹೇಳೇನೆ. ಸೊ ಅಲ್ಲ, 2000 ಈಗ ನಿಮಗೆ ಇದ್ರ ಮಧ್ಯೆ ನಿಮ್ಗೆ ಈಗ ಯಾವತ್ತಾದ್ರೂ ರಿಸ್ಕ್ ಅನ್ಸುತ್ತೆ ಕೆಲಸ ಮಾಡೋ ಹೊತ್ತಿಗೆ? ಕೆಲಸ ಮಾಡೋತ್ತಿಗೆ ಅರಣ್ಯ ಇಲಾಖೆದಲ್ಲಿ ಎಲ್ಲ ಕೆಲಸ ಮಾಡೋತ್ತಿಗೆ ಒಂದು ರಿಸ್ಕ್ ಇದ್ದೇ ಇರುತ್ತೆ ಸರ್. ಯಾವುದೂ ಸುಲಭದಂಥ ಕೆಲಸ ಯಾವತ್ತೂ ಇರಲ್ಲ ಸರ್. ಮಾಡೋತ್ತಿಗೆ ಆ ಕೆಲಸಗಳಾಗಿ ಹೋದ್ಮೇಲೆ ಅದನ್ನ ಅನಂತರ ಅರಣ್ಯ ಇಲಾಖೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರಿಗೆ ನನ್ನ ಒಬ್ಬನಿಗಿಂತಲ್ಲ ಪ್ರತಿಯೊಬ್ಬರಿಗೆ ಈ ಅವಕಾಶಗಳನ್ನ ಮಾಡ್ಕೊಂಡು ಬಂದರೆ ಅದನ್ನ ಮುಂದೆ ಅರಣ್ಯ ಇಲಾಖೆ ಮಾಡಲಿ ಅಂತ ಆಚರಿಸ್ತೀನಿ ಸರ್. ಬೆಂಗಳೂರಿಗೆ ಹೋದ್ರ ವಿಧಾನಸೌಧಕ್ಕೆ? ಹೌದು ಸರ್, ಮೊನ್ನೆ ಪ್ರಶಸ್ತಿ ಪಡೆಯುವುದಕ್ಕೆ. ಸೊ ಹೋಗುವ ಹೊತ್ತಿಗೆ ಹೇಗೆ ಏನಂದ್ರು ಮುಖ್ಯಮಂತ್ರಿಗಳು? ವಿಶೇಷವಾಗಿ ನಿಮ್ಮನ್ನ ಗಮನಿಸಿದ್ರ, ಗುರುತಿಸಿದ್ರೆ? ಖಂಡಿತ ಮಾತಾಡ್ಸರ್ ಅವರೇ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಾನು ಯಾವತ್ತು ಮಾತಾಡ್ಸರ್ ಕರೆದು ಏನಪ್ಪ ಆನೆಗಳು ಎಲ್ಲಿ ಬಂದಿದೆ ಅಂತ ಕೇಳಿದ್ರು. ಇಲ್ಲ ಸರ್, ಇಲ್ಲಿ ದಸರಾಕ್ಕೆ ಬಂದಿದ್ದೇವೆ ಅಂತ ಹೇಳಿದೆ. ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಯಪ್ಪ ಅಂತ ಒಂದು ಸ್ವಲ್ಪ ಬೆನ್ನು ತಟ್ಟಿ ಅವರೇ ನಮ್ಮನ್ನ ಸ್ವೀಕರಿಸಿ ಕೇಳ್ತಾರೆ ಸರ್. ಹಿಂದೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದು ನೆನಪಿದ್ದಾರೆ ಯಾವತ್ತಾದರೂ? ಇಲ್ಲ ಸರ್, ಇವತ್ತು ಸಡನ್ನಾಗಿ ಅವ್ರ ಜೊತೆ ಹೋಗಿ ಒಂದು ಮೆಡಲ್ ತೊಗೊಂಡ್ಬಿಟ್ಟಿದ್ದೆ ಅಂದರೆ ಸಿದ್ದರಾಮಯ್ಯ ಅವ್ರ ಜೊತೆ ಅದು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕಳೆದ ವರ್ಷದಲ್ಲಿ ಒಂದು ಸತಿ ಇಲ್ಲಿ ಒಂದು ಫೋಟೋನ ಕೊಡ್ತಿದ್ರು. ಆ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿದೆ, ನಮ್ಮ ಮುಖ್ಯಮಂತ್ರಿ ಅವ್ರನ್ನ. ಇಡೀ ಕರ್ನಾಟಕ ಅಲ್ಲಿ ಮುಖ್ಯಸ್ಥರಾಗಿರೋಂಥ ವ್ಯಕ್ತಿನ ಮೀಟ್ ಮಾಡೋದು ಮತ್ತು 2ನೇ ಸಲ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರು ಯಾವತ್ತೂ ಸಾರ್ಥಕಾಗಿರಲಿ ಅಂತ ಅವ್ರ ಮೇಲೆ ಆಸರಿಸ್ತೀನಿ. ನಿಮ್ಮ ಡ್ರೆಸ್, ಪೋಷಾಕು, ಟೋಪಿ ಎಲ್ಲ ಪೋಷಾಕೆಲ್ಲ ಹಾಕಿದ್ರಲ್ಲ, ನೀವು ಡ್ರೆಸ್ ಹಾಕಿದ್ರಲ್ಲ, ಇದು ಮಾವುತರ ಡ್ರೆಸ್ ಅಥವಾ ಅವತ್ತು ಕಾಕಿ ಡ್ರೆಸ್? ಇದ್ರ ಬಗ್ಗೆ ಸುಮಾರು ಜನ ನನ್ನನ್ನು ಕೇಳಿದ್ರ. ಖಂಡಿತ ಸರ್, ಅದು ಮಾವುತನಿಗೆ ಇರೋಂಥ ಡ್ರೆಸ್ಸೇ ಸರ್ ಅದು. ಅದು ಆನೆಯಲ್ಲಿ ಕೆಲಸ ಮಾಡೋತ್ತಿಗೆ ಅವೆಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಯಾಕೆಂದ್ರೆ ಆನೆಯಲ್ಲಿ ಕೂತ್ಕೊಂಡ ಈ ಡ್ರೆಸ್ಗಳು ಹಾಕೊಂಡು ಅವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ನಾವು ಸರ್ಕಾರ ರೂಲ್ಸಲ್ಲಿ ಅವೆಲ್ಲ ಇಡೀ ಕೊಟ್ಟಿದೆ ಸರ್ ನಮಗೆ. ಏನೇನು ಕೊಟ್ಟಿದೆ? ಶೂ ಕೊಟ್ಟಿದೆ ಸರ್, ಸ್ಟಾರ್ ಕೊಟ್ಟಿದೆ ಸರ್, ಪ್ರತಿಯೊಂದು ಎಲ್ಲ ಸರ್ಕಾರದಿಂದ ಕೊಟ್ಟಿದೆ ಸರ್. ಅಂದ್ರೆ ಆನೆ ಮೇಲೆ ಕೂತ್ಕೊಂಡು ಅವೆಲ್ಲ ಮಾಡೋಕ್ಕಾಗಲ್ಲ ಸರ್. ಅದಕ್ಕಾಗಿ ನಾವು ಸಿಂಪಲ್ ಆಗಿ ಮಾಮೂಲಿ ಡ್ರೆಸ್ ಹಾಕೊಂಡು ಕೂತ್ಕೊಬಿಡ್ತೀವಿ ಸರ್. ಒಬ್ಬ ಮಾವುತನಿಗೆ ಎಷ್ಟು ಸ್ಟಾರ್ ಇರುತ್ತೆ? ಸಿಂಗಲ್ ಸ್ಟಾರ್ ಇರುತ್ತೆ ಸರ್. ಸಿಂಗಲ್ ಸ್ಟಾರ್. ಇದರಲ್ಲಿ ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರು? ಈ ಡಬ್ಬಲ್ ಸ್ಟಾರು ಜಮೇದಾರಿಗೆ ಬರ್ತದೆ ಸರ್. ಜಮೇದಾರಿಗೆ ಬರ್ತದೆ ಸರ್. ಮತ್ತೆ ಸಿಂಗಲ್ ಸ್ಟಾರು ಮಾವುತನಿಗೆ ಬರ್ತದೆ ಸರ್. ಮಾಮೂಲಿ ಕಪ್ಪು ಬೆಲ್ಟು ಕವಾಡಿಗಳಿಗೆ ಬರ್ತದೆ ಸರ್. ಕಪ್ಪು ಬೆಲ್ಟ್ ಕಾವಾಡಿ. ರಾಜ್ಯದ ಏನು ಅಭಿಮಾನಿಗಳಿದ್ದಾರೆ, ವಿಶೇಷವಾಗಿ ವಸಂತನಿಗೂ ಇದ್ದಾರೆ, ಅಭಿಮನ್ಯುಗೂ ಇದ್ದಾರೆ ಅಭಿಮಾನಿಗಳು. ಖಂಡಿತ ಸರ್, ನನಗೇನು ಬೇಕಾಗಿಲ್ಲ, ನಮ್ಮ ಅಭಿಮನ್ಯಿಗೆ ಸಾಕು, ಅದೊಂದೇ ಸಾಕು ನಮಗೆ ಸರ್. ಹೇಗೆ ಅನ್ಸುತ್ತೆ ಮೈಸೂರಿಗೆ ಬಂದು? ನನಗೆ ಯಾವತ್ತೂ ಅಭಿಮನ್ಯು ದೇವ್ರಂಗೆ ಇರ್ತಾನೆ ಬಿಡಿ ಸರ್. ನಿಜ ಅದು. ನಾವು ನಮ್ಮಂತವ್ರಿಗೆ ಎಷ್ಟೋ ಇದು ಮಾಡಿದೆ, ನಾವು ಯಾವತ್ತು ಕೈ ಬುಗಿ. ಖಂಡಿತ ಸರ್, ನಾನು ಯಾವತ್ತು ಅಭಿಮನ್ಯದಲ್ಲಿ ನಮ್ಮ ತುತ್ತನ್ನ ತಿಂತಾರೆ ನಮ್ಮ ಅಭಿಮನ್ಯ ಕಾರಣ ಸರ್. ಕಾಡಾನೆ ಹಿಡಿದಕ್ಕೆ ಸೆಣಬುಗಳು ಅಂತ ಹೇಳಿದ್ರೆ ಏನು ಹಗ್ಗ ಕಾಡಾನೆ ಹಿಡಿದಕ್ಕೆ ರೆಡಿ ಮಾಡ್ತಾ ಇದ್ರೆ ಏನು ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಏನು ಆನೆಗಳದು ಸೆಣಬಿನ ಹಗ್ಗವನ್ನು ರೆಡಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಏನು ನಮ್ಮ ಅರಮನೆ ಇದೆ, ಅರಮನೆಯಲ್ಲಿ ಪೂರ್ತಿ ಆನೆಗಳದೇ ಸುಗ್ಗಿ. ದಸರಾ ಬಂತಂದ್ರೆ ಈ 2 ಆನೆಗಳನ್ನ ನೀವು ನೋಡ್ಬೋದು. ಇದೆರಡು ಇಲ್ಲಿ ಅರಮನೆ ಆನೆಗಳು. ಇಲ್ಲಿಯವರೆಗೆ ಗೊತ್ತಿಲ್ಲ, ಇದು ಸುಮಾರು ಜನ ಹೇಳುವಂಥದ್ದು ಸರ್ಕಸ್ನಿಂದ ಬಂದಿರುವಂಥ ಆನೆಗಳು ಅಂತ ಹೇಳ್ತಾರೆ. ಸೊ ಒಟ್ಟು ಈ 2 ಆನೆಗಳು ಅಂತ ಹೇಳಿದ್ರೆ ಅರಮನೆಯಲ್ಲಿ ಸದಾ ಇರುವಂಥ ಆನೆಗಳು. ಇನ್ನು ಉಳಿದಂಥದ್ದೆಲ್ಲ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಕಾಡಿನಿಂದ ಬಂದಂಥ ಬೇರೆ ಬೇರೆ ಕ್ಯಾಂಪ್ನಿಂದ ಬಂದಿರುವಂಥ ಆನೆ. ದಿನ ಅಂತ ಹೇಳಿದ್ರೆ ಅಂಬಾರಿ ದಿನ ಏನು ಒಟ್ಟು 3 ಆನೆಗಳಿರ್ತಾವೆ ಅಂತ ಹೇಳಿದ್ರೆ ಅಭಿಮನ್ಯು ಒಂದ್ ಸೈಡ್ ಇದ್ರೆ ಅದ್ರ ಎಡ ಮತ್ತೆ ಬಲದಲ್ಲಿ 2 ಆನೆಗಳಿರ್ತಾವೆ. ಅದ್ರ ಒಟ್ಟಿಗೆ ಇದಕ್ಕೋಸ್ಕರನೇ ಈ ಹಗ್ಗದ ತಯಾರಿ ನಡೀತಾ ಇದೆ.
ಬೇಡ